ಸೊ ಈಗ ತಾನೇ ಕೆ ಡಿ ಸಿನಿಮಾದು ಸರ್ಸೆ ಸೆರಗ್ ಸರ್ಸೆ ಅನ್ನೋ ಸಾಂಗ್ ಕೇಳ್ಕೊಂಡು ಬಂದೆ. ನಿಜವಾಗ್ಲೂ ಹೇಳ್ತೀನಲ್ಲ, ಇದ್ರ ಟೈಟಲ್ಲೇ ಗೊತ್ತಾಗುತ್ತೆ ಯಾರ ರೇಂಜಿಗೆ ಈ ಸಾಂಗು ಅಡಲ್ಟ್ರೇಟೆಡ್ ಇದೆ ಅಂತ. ಅಲ್ಲಾಗಾರು ಸಿನಿಮಾ ಎ ರೇಟೆಡ್ ಆಗುತ್ತಾ ಏನಾಗುತ್ತಾ ಗೊತ್ತಿಲ್ಲ, ಬಟ್ ಈ ಒಂದು ಸಾಂಗಿಂದ ಫ್ಯಾಮಿಲಿ ಆಡಿಯನ್ಸ್ ದೂರ ಇರಬೇಕು ಅನ್ನೋದು ಒಂದಂತೂ ಗೊತ್ತಾಯಿತು. ಅಲ್ಲ ಗುರು, ನಾನು ಲಿರಿಕ್ಸ್ ನೋಡಿದೆ, ಪ್ರೇಮ್ ಅವರು ಬರೆದಿದ್ದಾರೆ. ಪ್ರೇಮ್ ಅವರಿಂದ ನಾ ಈ ಥರ ಲಿರಿಕ್ಸ್ ಎಕ್ಸೆಪ್ಟ್ ಮಾಡಿರಲಿಲ್ಲ. ಎಸ್ಪೆಷಲಿ ಇದ್ರ ಸಾಂಗ್ ಸರ್ಸೆ ಆ ಥರ ಒಂದು ಟೈಟಲ್ ಬಂದಾಗಲೇ ಇವ್ರಿಗೆ ಬೇರೆ ಏನು ಸಿಗಲಿಲ್ವಾ, ಒಂದು ಐಟಮ್ ಸಾಂಗ್ ಮಾಡೋದು ಓಕೆ, ಎಲ್ಲರೂ ಕೂಡ ಯಾವಾಗಲೂ ಕೂಡ ಐಟಮ್ ಸಾಂಗ್ ಮಾಡ್ಕೊಂಬಂದಿದ್ದಾರೆ. ಓಲ್ಡ್ ಸಿನಿಮಾಯಿಂದ ಆಯಿತು ಕೂಡ, ಈಗ ಬಂದಿರೋ ಎಲ್ಲ ಸಿನಿಮಾಗಳು ಕೂಡ. ಬಟ್ ಲಿರಿಕ್ಸ್ ಈ ರೇಂಜಿಗೆ ನಾನು ಎಲ್ಲೂ ನೋಡಿಲ್ಲ ಗುರು. ತುಂಬಾ ಇದಾಯಿತು, ತುಂಬಾ ಡಬಲ್ ಮೀನಿಂಗು. ನೋಡಿ, ನೀವು ಲಿರಿಕ್ಸ್ ಕೇಳಿ, ವಾಕ್ಮನ್ ಹಾಕ್ಕೊಂಡು ಕೇಳಿ, ಇಲ್ಲ ಅಂತ ಹೆಡ್ಫೋನ್ ಇದ್ದರೆ, ಬ್ಲೂಟೂತ್ ಏನಾದರೂ ಇದ್ದರೆ ಅದನ್ನ ಹಾಕ್ಕೊಂಡು ಕೇಳಿ. ನಿಜವಾಗ್ಲೂ ಹೇಳ್ತೀನಿ, ಲಾಸ್ಟಲ್ಲಿ ಏನೋ ಬರುತ್ತೆ, ಮೀಸೆ ಹೊತ್ತ ಗಂಡಸಿಗೆಲ್ಲ ಕ್ವಶನ್ ಕೇಳ ಅಂತ ಹೇಳಿ, ನಿಮಗೆ ಎಲ್ಲ ಇದ್ರೂ ಕೂಡ ನಂದೇ ಯಾಕೆ ಬೇಕು. ಆಮೇಲೆ ನಟಾಣಕ್ಕೇನೋ ಇದೆ, ನನಗೆ ಮೈ ಮೇಲೆ ಸಿಡ್ಸಕ್ಕೆ ಹೋಗ್ಬಿಡಿ, ಎಲ್ಲಾದರೂ ವರ್ಷಿ ಹೋಗಿ ಅಂತ. ಯಾವ ಥರ ಲಿರಿಕ್ಸ್ ಗುರುವುದು. ಮೊದಲೇ ಕೆ ಡಿ ಸಿನಿಮಾ ಡಿಲೇ ಆಗಿ ಅದೊಂದಾಗಿ ಸುಡ್ಗಾಡು ಏನೇನೋ ಆಗ್ತಾಯಿದೆ, ಅದರಲ್ಲಿ ಈ ಥರ ಒಂದು ಸಾಂಗ್ ಬೇಕಿತ್ತಾ? ಇವನ್ ಐಟಮ್ ಸಾಂಗ್ ಬೇಕು, ನಿಮಗೆಲ್ಲ ಬೇಕು, ಓಕೆ, ಬಟ್ ಲಿರಿಕ್ಸ್ ಈ ಥರ ಎಕ್ಸೆಪ್ಟ್ ಮಾಡಿರಲಿಲ್ಲ. ಈವನ್ ಸ್ಟೆಪ್ಸು ಕೂಡ ಏನಪ್ಪ, ಈ ಕೊರಿಯೋಗ್ರಫಿ ಯಾವ ಥರ ಇರುತ್ತೋ ದೇವರಿಗೆ ಗೊತ್ತು. ಆಮೇಲೆ ಕೆ ಡಿ ಸಿನಿಮಾ ಇದೇ ಏಪ್ರಿಲ್ 30 ರಿಲೀಸ್ ಆಗ್ತಾಯಿದೆ. ಎಕ್ಸ್ಪೆಕ್ಟೇಷನ್ ತುಂಬ ಕಡಿಮೆ ಹೋಗ್ತಾ ಇದೆ. ಇವನ್ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದದ್ದು ಸಾಂಗ್ಸ್ ಏನೋ ಸ್ವಲ್ಪ ಲೆವೆಲಿಗೆ ಇರುತ್ತೆ ಅಂದ್ಕೊಂಡಿದ್ದೆ. ಬಿಟ್ಟಿರೋ 3 ಸಾಂಗ್ಸು ಕೂಡ ನಂಗೆ ಚೆನ್ನಾಗಿ ಓಕೆ ಇಷ್ಟ ಆಗಿತ್ತು. ಅಣ್ತಮ್ಮ ಜೋಡಿ ತಿಕ್ಕೋಣ ಅನ್ನೋ ಸಾಂಗ್ ಕೂಡ ಪರ್ಸ್ನಲಿ ಆ ಲಿರಿಕ್ಸ್ ಚೆನ್ನಾಗಿತ್ತು. ಬಟ್ ಇದು ಮಾತ್ರ ಲಿರಿಕ್ಸ್ ಅಂತೂ ಸಖತ್ ಹೆವಿ ಬೇಜಾರು ಡಿಸಪಾಯಿಂಟ್ ಮಾಡ್ತು. ಇವನ್ ನನಗೆ ಐಟಮ್ ಸಾಂಗ್ ಸ್ವಲ್ಪ ಇಷ್ಟ ಆಗುತ್ತೆ, ಆ ಡ್ಯಾನ್ಸ್ ಮಾಡೋ ಥರ, ಆಮೇಲೆ ಇದ್ರ ಥರ. ಬಟ್ ಇದು ಮಾತ್ರ ಸಖತ್ ಡಬಲ್ ಮೀನಿಂಗ್, ಸ್ವಲ್ಪ ಅಡಲ್ಟ್ರೇಟೆಡ್ ಕೂಡ ಸಾಂಗ್ ಇದೆ. ಈ ಥರ ಸಾಂಗ್ ಮಾಡಬೇಕಿತ್ತ, ಅದೊಂದೇ ಪ್ರಶ್ನೆ. ಸೊ ನೋಡುವ ಇನ್ನೇನು ಅಪ್ಡೇಟ್ಸ್ ಬಿಡ್ತಾರೆ ಕೆ ಡಿ ಸಿನಿಮಾದಿಂದ ಅಂತ. ಸೊ ಮೊದಲೇ ಕೆ ವಿ ಎನ್ ಅವ್ರ ಗ್ರಹತಿ ಚೆನ್ನಾಗಿಲ್ಲ. ಸೊ ಅಂದ್ಕೊಂಡಿರೋ ಟೈಮ್ಗೆ ಅಂದರೆ ಏಪ್ರಿಲ್ 30ಕ್ಕೆ ಬರಲಿ ಸಿನಿಮಾ ಅಂತ ಕೇಳೋಣ. ನೋಡುವ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಲಿಕ್ಕೆ ಇನ್ನೂ ಏನೇನು ಕಂಟೆಂಟ್ ಬಿಡ್ತಾರೆ, ಅಥವಾ ಎಕ್ಸ್ಪೆಕ್ಟೇಷನ್ನ ಕಡಿಮೆ ಇಟ್ಕೊಳ್ಳೋದಕ್ಕೆ ಯಾವ ಥರ ಕಂಟೆಂಟ್ನ ಬಿಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ಎಸ್ಪೆಷಲಿ ಇವತ್ತು ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ನಾನು ರಾತ್ರಿ ಯಾವತ್ತೂ ವೀಡಿಯೋ ಮಾಡಲ್ಲ. ಬಟ್ ಈ ಸಾಂಗ್ ನೋಡಿ ಡಿಸಪಾಯಿಂಟ್ ಅಲ್ಲ, ಹೆವಿ ಇದಾಗಿದೆ. ಸೊ ಅದರಿಂದ ವೀಡಿಯೋ ಮಾಡಿದ್ದೀನಿ. ಸೊ ತುಂಬ ಡಿಸಪಾಯಿಂಟ್ ಆಗಿದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿದರೆ ಏನು ಬೇಕಾದರೂ ಮಾಡ್ಕೊಂಡು ಹೋಗಿ. ಸೊ ಹಾಡು ಕೇಳಬೇಕಾದ್ರೆ ಯಾರಾದರೂ ಸೌಂಡ್ ಕಮ್ಮಿ ಇಟ್ಕೊಂಡು ಕೇಳಿ, ಆ ರೇಂಜಿಗೆ ಸಾಂಗ್ ಇದೆ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.